ಮಾಡಲೇ ಸೆಲೆಬ್ರೇಷನ್ ಎಲ್ಲ ಜನ ನೋಡ್ತಾ ಇದ್ದೀರಾ, ಸೆಲೆಬ್ರೇಷನ್ Good, you person you would taken here also. Video, don't Thank you. You are to Bangalore office. Thank you. Very good. Very good. Yoba. I put police to Rajkumar. Very good. Yoba. Very good. You like. I shared because all the my family. Bangalore Flash. ನಾನು ಹೇಳ್ತಾರ ನಮ್ದು ಜನ ಇಲ್ಲಿ ನಮ್ದು ಕೃಷಿ ಬರ್ತದೆ ಯೋಗ ಯು want to ಪುನೀತ್ ರಾಜ್ಕುಮಾರ್ ವೆರಿ ಗುಡ್ ಯು want to ಕೆಟ್ಟ ಕಾಮೆಂಟ್ ಮಾಡ್ತಾವ್ರೆ ಅಭಿಮಾನಿಗಳು. ಕೋಜವಂಶ ರಾಜವಂಶ ಬಗ್ಗೆ ಕೋಜವಂಶ ಅಂತಾರೆ. ಅವ್ರೇನು ಸಹಜವಂಶ ಇಲ್ವಲ್ಲ. ನಾವು ರೆಕಾರ್ಡ್ ಬ್ರೇಕ್ ಮಾಡಕ್ಕೆ ಬಂದಿರೋದು ಯುವ ಸುಮ್ಮನೆ 200 ಕೋಟಿ 300 ಕೋಟಿ ಅನ್ನಬಾರ್ದು. ಅಪ್ಪ ಬಾಸು ಯುವ ಬಾಸು ನೋಡಿ ಅವನಪ್ಪನ ಏನು ಕಿತ್ಕೊಳ್ಳಲ್ಲ. ಎಂಟ್ರಿ ಕೊಟ್ಟದ್ದು ಇವನು ಯಾವನು ಮಾತಾಡಂಗಿಲ್ಲ. ಜೈ ಅಪ್ಪು ಬಾಸ್ಗೆ ಜೈ ಅಪ್ಪು ಬಾಸ್ಗೆ. ಮೇಡಮ್ ನಾವು ಚಾಮರಾಜನಗರ ಕಡೆಯವರು. ನಾವು ಇವಾಗಲ್ಲ ಗೇಮ್ಸಲ್ಲೂ ಇದೇ ರೀತಿ ಮಾಡಿದ್ದೆ, ಗಂಧದ ಗುಡಿಯಲ್ಲೂ ಇದೇ ರೀತಿ ಮಾಡಿದ್ದೆ. ಮೊನ್ನೆ ಮಾರ್ಚ್ 17 ಪುನೀತ್ ರಾಜ್ಕುಮಾರ್ ಬರ್ತೇನು ಇದೇ ರೀತಿ ಮಾಡಿದೆ. ಈಗ ಯುವ ರಾಜ್ಕುಮಾರ್ ಇದೇ ಥರ ಮಾಡಿದ್ದೀನಿ. ಗೇಮ್ಸಲ್ಲೂ ನಾನೇ ಸ್ವಂತ ಬರೆದು ಹಾಡಾಡಿದ್ದೆ, ಇದಾಡಿದ್ದೆ ನನ್ನ ಸ್ವಂತ. ನಾನೇ ರೈಟಿಂಗಲ್ಲಿ ಬರೆದಾಡಿದ್ದೆ. ಗಂಧದ ಗುಡಿಲೂ ನಾನೇ ಬರೆದಾಡಿದೆ. ಮೊನ್ನೆ ಮಾರ್ಚ್ 17 ಆವಾಗಲೂ ನಾನೇ ಸ್ವಂತ ಪುನೀತ್ ರಾಜ್ಕುಮಾರ್ಗೆ ಹಾಡಾಡಿದ್ದೆ. ಈಗ ಯುವ ರಾಜ್ಕುಮಾರ್ಗೆ 5 ಹಾಡು ಬರ್ತಿದ್ದೀನಿ. ಹಾಂ, ಖಂಡಿತ ಖಂಡಿತ. ಇದು ಯುವನ ಸಾಮ್ರಾಜ್ಯ, ಅಭಿಮಾನಿಯ ಸಂದೇಶ. ನಿನ್ನ ಎದೆಯಲ್ಲಿ ಹರಳಿದ ಛಲವು, ಆ ಛಲದಲ್ಲೇ ನಿನ್ನಯ ಗೆಲುವು. ಛಲವೇ ನಿನ್ನ ಗೆಲುವು. ಇದು ಯುವನ ಸಾಮ್ರಾಜ್ಯ, ಅಭಿಮಾನಿಯ ಸಂದೇಶ. ಅರಳಿದ ತಾವರೆ ಚೆಲುವು, ನಿನ್ನಯ ನಗುವಿನ ಮೊಗವು. ಅರಳಿದ ತಾವರೆ ಚೆಲುವು, ನಿನ್ನಯ ನಗುವಿನ ಮೊಗವು.
ಕೆಸರಿನ ಕಮಲದ ಹೂವು ಕಮಲದ ಕಂಪಿನ ಚೆಲುವು ಹರಿಯುವ ನದಿಗಳ ಸಾಲು ಸುಂದರ ವನಗಳ ಬೀಡು ಇದು ಯುವನ ಸಾಮ್ರಾಜ್ಯ ಅಭಿಮಾನಿಯ ಸಂದೇಶ ನಿನ್ನ ಎದೆಯಲ್ಲಿ ಹರಳಿದೆ ಛಲವು ಆ ಛಲದಲ್ಲೇ ನಿನ್ನಯ ಗೆಲುವು ಛಲವೇ ನಿನ್ನ ಗೆಲುವು ಸೂರ್ಯನ ಕಿರಣದ ಕಾಂತಿ ತಿಂಗಳ ಬೆಳಕಿನ ಕ್ರಾಂತಿ ಆ ಸೂರ್ಯನ ಕಿರಣದ ಕಾಂತಿ ತಿಂಗಳ ಬೆಳಕಿನ ಕ್ರಾಂತಿ ಕಾಮನ ಬಿಲ್ಲಿನ ಅಂದ ಕಾಮನ ಬಿಲ್ಲಿನ ಅಂದ ಅವಳದ ಬಣ್ಣದ ಚಂದ ವಂಗ್ಯಯ ನೆರಳಿನ ತಂಪು ಜಿಂಕೆಯ ಕಣ್ಣಿನ ಸೊಂಪು ಇದು ಯುವನ ಸಾಮ್ರಾಜ್ಯ ಅಭಿಮಾನಿಯ ಸಂದೇಶ ನಿನ್ನ ಎದೆಯಲ್ಲಿ ಹರಳಿದೆ ಛಲವು ಆ ಛಲದಲ್ಲೇ ನಿನ್ನಯ ಗೆಲುವು ಛಲವೇ ಓ ಛಲವೇ ನಿನ್ನ ಗೆಲುವು ಇದು ಯುವನ ಸಾಮ್ರಾಜ್ಯ ಅಭಿಮಾನಿಯ ಸಂದೇಶ ಜೈ ಜೈ ಕನ್ನಡ ಅಪ್ಪು ಬಾಸ್ಕೆ ಡಾಕ್ಟರ್ ರಾಜ್ಕುಮಾರ್ ಗೆ ಅಪ್ಪು ಬಾಸ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಗೆ ಮುಂದಿನ ಕುಡಿ ಯುವರಾಜ್ ಕುಮಾರ್ ಗೆ ಮುಂದಿನ ಕುಡಿ ಯುವರಾಜ್ ಕುಮಾರ್ ಗೆ ಇನ್ನೂ ಬರಲಿದೆ ನಾಲ್ಕು ಇನ್ನೊಂದು ಆಡವ ಆಡಿ ಸರ್ ನೀರು ಕೊಡ್ರಪ್ಪ ಅವ್ರಿಗೆ ನೀರು 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 ಬಾಟ್ಲಿ ನೀರಣ್ಣ ನೀರು ಕುಟ್ಕೊಳ್ಳಿರಿ ಕೊಡ್ರಿ ಬೇಡಪ್ಪ ನೀರು ಕೊಡಿ ನೋಡಿ ಒಂದು ಸ್ವಲ್ಪ ನೀರಿದೆಯಾ ನೀರು ಕೊಡಿ ಒಂದಿತು ಶುಭ ಕಾಲ ಇಂದು ಯುವನ ಯುಗ ಕಾಲ ಬಂದಿತು ಶುಭ ಕಾಲ ಇಂದು ಯುವನ ಯುಗ ಕಾಲ ಅಭಿಮಾನದ ಅನುಗಾಲ ಇಂದು ಯುವನ ಕಲೆಗಾಲ ಬಂದಿತು ಶುಭ ಕಾಲ ಇಂದು ಯುವನ ಯುಗ ಕಾಲ ಕಲೆಯಲ್ಲಿ ಬೆರೆತು ಜೀವನ ಹರಿತು ವಂಶದ ಖ್ಯಾತಿಯೇ ನಿನ್ನ ಸ್ಥಾನ ಕಲೆಯಲ್ಲಿ ಬೆರೆತು ಜೀವನ ಹರಿತು ವಂಶದ ಖ್ಯಾತಿಯೇ ನಿನ್ನ ಸ್ಥಾನ ಬದುಕಿನ ಬದುಕು ನಡೆಯುವಾದಿ ನುಡಿಯುವ ಮಾತೆ ಬಹುಮಾನ ಧೋರಣೆಯಿಲ್ಲ ಶಾಂತಿಯೇ ಎಲ್ಲ ನಿನ್ನಯ ಜೀವದ ಶತಮಾನ ಬಂದಿತು ಶುಭ ಕಾಲ ಇಂದು ಯುವನ ಯುಗ ಕಾಲ ಅಭಿಮಾನದ ಅನುಗಾಲ ಇಂದು ಯುವನ ಕಲೆಗಾಲ ಸರಳತೆ ಬದುಕು ಸಜ್ಜನೆ ನಡತೆ ನಿನ್ನಯ ಜೀವದ ಗುಣದಾನ ಸರಳತೆ ಬದುಕು ಸಜ್ಜನೆ ನಡತೆ ನಿನ್ನಯ ಜೀವದ ಗುಣಗಾನ ಯೋಗವೇ ಬರಲಿ ಯೋಗ್ಯತೆ ಇರಲಿ ನಿನ್ನಡೆಯುವ ದಾರಿಯೇ ನಿನ್ನ ಧ್ಯಾನ ಅಂದದ ಬದುಕು ಚಂದದ ಬವಣೆ ನಿನ್ನಯ ಜೀವದ ಈ ಧ್ಯಾನ ಬಂದಿತು ಯುಗ ಕಾಲ ಇಂದು ಬಂದಿತು ಶುಭ ಕಾಲ ಇಂದು ಯುವನ ಯುಗ ಕಾಲ ಅಭಿಮಾನದ ಅನುಗಾಲ ಇಂದು ಯುವನ ಕಲೆಗಾಲ ಬಂದಿತು ಶುಭ ಕಾಲ ಇಂದು ಯುವನ ಯುಗ ಕಾಲ ಜೈ ಜೈ ಕರ್ನಾಟಕ. ತುಂಬಾ ಖುಷಿ ಆಯ್ತು. ಯುವ ಸರ್ಗೆ ಡೆಡಿಕೇಟ್ ಮಾಡಿದ್ದಾರೆ ಈ ಸಾಂಗ್, ಅವ್ರ ಮೇಲೆನೆ ಬರ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಮಾಡ್ತಾನೆ 9:50
ನಮ್ಮ ಕರ್ನಾಟಕ ಚಿತ್ರರಂಗ ಹೆಂಗೆ ವೈಭವ ಕರೆಸ್ತೋ ಆ ರೀತಿ 2024ರಲ್ಲಿ ನಮ್ಮ ಯುವ ಬಂದಿರೋದನ್ನ ವೈಭವೀಕರಿಸಿದೆ. ಒಳಗಡೆ ಜಾತ್ರೆ ಮಾಡೋದಲ್ಲ, ಚಿತ್ರದ ಒಳಗಡೆ
ಜಾತ್ರೆ ಥರ ಮಾಡಿದ್ದಾರೆ. ಪ್ರತಿಯೊಬ್ಬರು ನೋಡೋದು 60 ವರ್ಷ ನೋಡೋದಿದೆ. ಯಾವುದು 50 ಪಿಕ್ಚರ್ ಮಾಡಿರೋರು ಮಾಡ್ತಾರಲ್ಲ ಕಲಾವಿದರು, ಆ ಮಟ್ಟಕ್ಕೆ ಮೊದಲನೇ ಪಿಕ್ಚರ್ ಮಾಡಿದ್ದಾರೆ. ಇದುವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲೇ ಆಗಲಿ, ಇಂಡಿಯಾ ಇಂಡಸ್ಟ್ರಿಯಲ್ಲೇ ಆಗಲಿ ಮೊದಲನೇ ಪಿಕ್ಚರು ಈ ರೇಂಜಿಗೆ ಬಂದಿರೋ ಪಿಕ್ಚರ್ ಇತಿಹಾಸದಲ್ಲಿ ಇಲ್ಲ. ನೀವೆಲ್ಲನೂ ತೆಗೆದು ನೋಡ್ಕೊಳ್ಳಿ, ಇಲ್ಲ ಇನ್ನು ಮುಂದೆ ನೀವು ಪಿಕ್ಚರ್ ಬರ್ಕೊಳ್ಳಿ. ಇದೇ ಚಾಲೆಂಜು, ಇದೇ ಓಪನು. ಯಾರ್ಯಾರ ಬರ್ಕೊಳ್ಳೋರು ಉಳ್ಕೊಳ್ಳೋರೆಲ್ಲ ಇದ್ದಾರಲ್ಲ, ಅವ್ರು ಏನೇನು ಇಟ್ಕೊಬೇಕು ಎಲ್ಲ ಮುಚ್ಕೊಳ್ಳಿ. ಇನ್ನೇನು ಮಾತಾಡೋಕ್ಕಾಗಲ್ಲ. ಇವಾಗ ಒಂದೇ ಹವ, ಇನ್ನು 50 ವರ್ಷದವರು ಇವ ಕಾಪಾಡ್ತಾ ಇರ್ತಾರೆ. ಬನ್ನಿ 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 ಬನ್ನಿ. ಸೂಪರ್ ಮೇಡಮ್, ಭಾಳ ಖುಷಿ ಆಯಿತು ಮೇಡಮ್. ಇಂಥ ಪಿಕ್ಚರ್ ಮಾತಲ್ಲೇ ಆಗಲಿ ಏನೇ ಆಗಲಿ ಭಾಳ ಖುಷಿ ಆಯಿತು ಮೇಡಮ್. ಇಂಥ ಎನರ್ಜಿ ವೈಟ್ ಆಗಲಿ ಏನೇ ಆಗಲಿ ಮೇಡಮ್ ಭಾಳ ಖುಷಿ ಆಯಿತು ಮೇಡಮ್. ಈ ಥರ ಯುವ ಪಿಕ್ಚರು ನಮ್ಮ ಸಂತೋಷ ಭಾಳ ಖುಷಿ ಮಾಡಿದ್ರು. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸೆಂಟಿಮೆಂಟಲ್ ಸ್ಟೋರಿ, ಫೈಟಿಂಗ್ಸ್ ಇದೆ. ಸೂಪರು ಈ ಕಡೆ ಕಟ್ತಾವ. ಚೆನ್ನಾಗಿ ಕಟ್ತಾವ. ಥ್ಯಾಂಕ್ ಯು ಸರ್. ತಾಕತ್ತಿದ್ರೆ ಮಟ್ಲೆ ಯಾವ್ದಾಗಂತ ತಾಕತ್ತಿಲ್ಲ ಮಟ್ಲೆ. ಮೇಡಮ್ ಅವರೇ, ನೀವು ನೋಡಿದ್ರಿ ಇವಾಗ ಮೇಡಮ್ ಅವರೇ, ಇವಾಗ ನೀವು ನೋಡಿದ್ರೆ ಆಗಿತ್ತು ಕೇಜ್, ಅದು ಕೇಜು. ಇದು ನಿನ್ನೆ ಮೊನ್ನೆ ಬಂದ್ರಲ್ಲ, ಯಾರೋ ಒಬ್ರು ಹೇಳಿದ್ರಂತೆ ಅಂತ. ಇದು ಅವ್ರು ಹೇಳಿದ್ರು, ನಾವು ದೊಡ್ಡ ಮನೆ ಬರಲ್ಲ, ಕಷ್ಟ ಬಿದ್ದು ಬಂದ್ರಂತ. ಇದು ಯಾರೋ ಅಲ್ಲಿ ಇಲ್ಲಿ ಇದು ದೊಡ್ಡ ಮನೆ ಚಿಕ್ಕ ಮನೆ ಇದು ಅಪ್ಪನ ಇತಿಹಾಸ ಇತಿಹಾಸ ಇದು ಅಮ್ಮಮ್ಮ 60 ವರ್ಷ 70 ವರ್ಷದ ಇತಿಹಾಸ ಇದು. ಯಾರು ಮಾಡೋಕ್ಕಲ್ಲ, ನಮ್ಗೆ ಉಳಿಸೋಕ್ಕಾಗಲ್ಲ. ಇವತ್ತು ಗುಡಿ ಬಂದಿದೆ. ಇದು ಯುವ ಬಂದಿರೋದು ಇತಿಹಾಸ.
ನಿಜವಾಗ್ಲೂ ಇದು ಹೊಸ ಹೀರೋ ಸಿನಿಮಾ ಅಂತ ಅನ್ಸರಿ ಅಲ್ಲ. 50 ಸಿನಿಮಾ ಮಾಡಿರೋರು ಕೂಡ ಈ ಥರ ಮಾಡಲ್ಲ, ಅಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಯುವ ಬಾಸ್. ಇನ್ನು ಇಂಟರ್ವಲ್ ಆದ್ಮೇಲೆ ಇನ್ನು ಏನಿದೆ ಪವರ್ ಗೊತ್ತಿಲ್ಲ, ಒಟ್ಟಲ್ಲಿ ಆ ಫೈಟ್ ಮಾತ್ರ ಅದ್ಭುತವಾಗಿದೆ ಮೇಡಮ್, ಸೂಪರ್. ಹೇಳೋರು ಕೇಳೋರು ಯಾರೇ ಇಲ್ಲ ಅಂತ. ನೀವು ಆಡಿದ್ದೆ ಆಟಗಳು, ನೀವು ಮಾಡಿದ್ದೆ ಡ್ರಾಲ್ಗಳು, ನೀವು ಆಡಿದ್ದೆ ಆಟಗಳೆಲ್ಲ ಬಟ್ಟಿ ಸಮೇತ ಕೂಡ ಬಂದಿದ್ದಾರೆ ನಮ್ಮ ಯುವ. ಹೆಸರು ನೆನಪಿದೆಯಲ್ಲ, ದೊಡ್ಡ ಮನೆ. ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ಸ್ಟೋರಿ ಮಾತ್ರ ಚೆನ್ನಾಗಿದೆ. ಯುವ ಬರೋವ್ರಿಗೆ ಎಲ್ಲರೂ ಯುವ ಬಂದ್ಮೇಲೆ ಅವರೆಲ್ಲ ಯಾರು ನಮಗೆ ಹ್ಯಾಂಡ್ಸಪ್ ಹೇಳಬೇಕು. 1954ರಲ್ಲಿ ಅಣ್ಣವ್ರು ಮಾತಾಡ್ಬಿಟ್ಟು ಮಾಡಿದಾಗ ನಮ್ಮ ದೊಡ್ಡ ಮಟ್ಟದ ಬೇರಿದು, ದೊಡ್ಡ ಮಟ್ಟದ ಬೇರು ಅಂದ್ರೆ ಯಾರು ಗೊತ್ತಾ? ಅಣ್ಣವ್ರಿಗೆ ಒಂದು ಬೇರು ಅಪ್ಪು, ಶಿವಣ್ಣ, ರಾಘಣ್ಣ. ಅದು ಮುಟ್ಟು ಬೇರು ಮರಿ ಹುಲಿ ಇಲ್ಲಿ ಬಂದೈತೆ. ಮತ್ತೆಲ್ಲ ಆಡ್ಪಾಟ ಆಡ್ತಾ ಇದ್ರು, ನಾನು ಹಂಗೆ ಇವನು ಹಿಂಗೆ ಅಂತ. ನಾನು ಒಂದು ಹೇಳೋದು, ಯಾರೇ ಕಲಾವಿದ್ರಂಗಾಗಲಿ ಅವಮಾನ ಮಾಡಬಾರ್ದು. ದೊಡ್ಡ ಮನೆನೇ. ಇವತ್ತು ನಾವು ಅವ್ರ ಜೊತೆ ಹೋಗಿದ್ದೀವಿ, ಅಷ್ಟೋ ನಮ್ಮನ್ನ ಕಣ್ಣದೇನಂತ ಊಟ ಮಾಡ್ದ ಅನ್ನೋ ಹೀರೋಗಳು ಯಾರು ಇಲ್ಲ ಇದುವರೆಗೂ, ಬಿಟ್ಟಿಲ್ಲ. ಎಷ್ಟು ಹೋಗಿವ ನಮ್ಮ ಮಗಳ ಮದುವೆ ಕೂಡ ಹೋಗಿ ಫೋಟೋ ಇಸ್ಕೊಂಡು ಪತ್ರಿಕೆ ಕೊಟ್ಟು ಮದುವೆಗೆ ಕರ್ದು. ಅಪ್ಪು ಹೆಂಗೆ ಇವರು ಹಂಗೆ, ಒಳ್ಳೆ ಬೆಲೆ, ಒಳ್ಳೆ ಸ್ಥಾನ, ಒಳ್ಳೆ ರೀತಿ. ಒಬ್ಬ ಅಭಿಮಾನಿಗೆ ಏನು ಬೆಲೆ ಕೊಡ್ಬೇಕು ಆ ಬೆಲೆ ಕೊಟ್ಟೇ ಕೊಡ್ತಾರೆ, ಬೇರೆ ಬರಲ್ಲ. ಥ್ಯಾಂಕ್ ಯು ಥ್ಯಾಂಕ್ಸ್ ಅನ್ಬಿಟ್ಟು ಸರ್ ಅಲ್ಲ ಇವರು ಕೇಳ್ಕೊತಾರೆ. ಯಾರು ಅವಮಾನ ಮಾಡಬಾರ್ದು. ಅವರು ಆ ದೊಡ್ಡ ಮನೆಯಿಂದ ಎಲ್ಲ ಅವ್ರ ಮನೆಗೆ ಕೇಳ್ತಾರೆ, ದೊಡ್ಡ ಮನೆ ನಾವು ಸಮಾನ ಇಲ್ಲ ಅಂತ. ಅದನ್ನ ತಿಳ್ಕೊಬೇಕು ಅಭಿಮಾನಿಗಳು. ಯಾಕೆ ಇದು ಮಾಡಬಾರ್ದು, ದೊಡ್ಡ ಮನೆ ಬೇರೆ ಬಂದೈತೆ, ಆ ಬೇರೆ ನಡೆಸೋದು ಯಾರು ಇಲ್ಲ. ಮುಂಚೆ ನೋಡಿದ್ದೀವಿ, ಅದರಿಂದ ನಾವು ಸೂಪರ್ ಆಗುತ್ತೆ. ನಾವು ಅವಾಗಿಂದ ನಮ್ಮ ತಂದೆ ತಾಯಿದ್ರು ಅಣ್ಣವ್ರ ಫಿಲಮ್ನ ನೋಡ್ಕೊಂಡು ಬಂದವ್ರು ನಾವು. ಈಗ ನಮ್ಮ ಮಕ್ಕಳನ್ನ ಕರ್ಕೊಂಬಂದಿದ್ದೀನಿ ಇಲ್ಲಿಗೆ. ಅಂದರೆ ದೊಡ್ಡ ಮನೆಯವ್ರ ಬಗ್ಗೆ ನಮಗೆ ಇರೋ ಕ್ರೇಜು ಚೆನ್ನಾಗಿಲ್ಲ. ಜೈ ದೊಡ್ಡ ಮನೆ, ಜೈ ಅಪ್ಪು. ಅಣ್ಣ ಮಾತಾಡ್ತಾರೆ ಮೇಲೆ. ಡೆಬ್ಯೂಟ್ ಸ್ಟಾರ್ ಅಂತ ಯಾರಿಗಾರ ಅನ್ಸುತ್ತಾ? ಡ್ಯಾನ್ಸ್ ಆಗಲಿ, ಫೈಟ್ ಆಗಲಿ, ಯಾವ ರೇಂಜಿಗಿದೆ ಅಂದರೆ ಅಪ್ಪು ಬಾಸ್ ಒಂದು ಕ್ಷಣ ರಪ್ಪನ್ ಮಾಸ್ಟರ್ ಆಗಿ ಒಳ್ಳೆ ಫಿಲಮ್ ಮಾತ್ರ. ಹಾಸ್ಟೆಲ್ ಲೈಫ್ ಮಿಡಲ್ ಕ್ಲಾಸ್ ಹುಡುಗರು ಯಾವ ಲೈಫ್ ಇದೆ, ಹಾಸ್ಟೆಲಲ್ಲಿ ಯಾವ ಲೈಫ್ ಇರುತ್ತೆ ಅಂತ ಅವ್ರು ತೋರಿಸಿದ್ದಾರೆ. ಭಾಳ ಸಾಕಾಗಿದೆ ಫಿಲಮ್ ಅಂತ. ಫಿಲಮ್ ಒಂದು ಡೈಲಾಗ್ ಇದೆ, ನಾನು ಎದುರುಗಡೆ ನಿಲ್ಲಕ್ಕೆ ನಾನು ರೆಡಿ, ನಿಲ್ಲಕ್ಕೆ ನೀನು ರೆಡಿ ಅಂತ ಫಿಲಮ್ ಇದೆ. ಅದು ಯಾರು ನಿರ್ವಹಿಸುತ್ತೆ ಅವ್ರು ನಿರ್ವಹಿಸುತ್ತೆ. ಸಕ್ಕ ಡೈಲಾಗ್ ಒಂದು ಕ್ಯಾಚಿ ಡೈಲಾಗ್ ಇದೆ, ಭಾಳ ಸಕ್ಕತ್ತಾಗಿದೆ. ಮತ್ತು ತಡ್ಕೊಳಕ್ಕಾಗಲ್ಲ, ತಡೆಯೋಕ್ಕಾಗಲ್ಲ. ಯಾರ ಕೈಲೂ ದೊಡ್ಡ ಮನೆ ರಾಜವಂಶನ ತಡೆಯೋಕ್ಕೂ ಆಗಲ್ಲ, ನಿಲ್ಸಕ್ಕೂ ಆಗಲ್ಲ. ಇದು ಹೀಗೆ ನಡ್ಕೊಂಡು ಬರ್ತಾ ಇರುತ್ತೆ. ರಾಜವಂಶ ಸೂರ್ಯ ಚಂದ್ರ ಇರೋವರೆಗೂ ರಾಜವಂಶ ಕಂಟಿನ್ಯೂ ಆಗ್ತಾ ಇರುತ್ತೆ. ನಮ್ಮ ಮನೆ ದೇವರು ಅಪ್ಪು ಬಾಸ್ಗೆ ಜೈ.
ಹೊರೆ ಆಗಿದೆ. ಜನ ನೋಡಿ ಜಾತ್ರೆ ತರ ಬಂದಿದ್ದಾರೆ ಪಟಾಕ. Dr. Raj is evergreen hero. He is evergreen hero. 1929 ಇಸ್ವಿಯಲ್ಲಿ ಹುಟ್ಟಿದ ರಾಜ್ಕುಮಾರ್ ಅವರ ವಂಶ ಇನ್ನು ಮುಂದುವರಿತಾನೆ ಇದೆ. ಇದೇ ರಾಜ್ಕುಮಾರ್ ಶಕ್ತಿ ಯುಕ್ತಿ. ರಾಜ್ಕುಮಾರ್ ರಾಜ, ಇವನು ಯುವರಾಜ. ರಾಜ್ ರಾಜ್ ಟೈಮ್ ಬಂದ್ಬಿಟ್ಟು 7:30 ಆಗಿದೆ. ಸೊ ಜನ ನೋಡಿ ಯುವ ಮೂವಿ ನೋಡಕ್ಕೆ ಅದೆಷ್ಟು ಜನ ಮುಕ್ಕಿಕೊಂಡು ಬಂದಿದ್ದಾರೆ. ಟೈಮು ಮಾರ್ನಿಂಗ್ ಅಲ್ಲ, ಇದು ನೈಟ್ 7. ಸೊ ಜನ ನೋಡಿ 7:30 ಆಗಿದೆ. ಯುವ ಮೂವಿ ನೋಡಕ್ಕೆ ಅದೆಷ್ಟೊಂದು ಎಕ್ಸೈಟ್ಮೆಂಟ್ ಇದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಯುವ ಮೂವಿಗೆ ಜನ ಜಾತ್ರೆ ತರ ಬರ್ತಾ ಇದ್ದಾರೆ. ಆ ಎಕ್ಸೈಟ್ಮೆಂಟ್ ನೋಡಿ, ಆ ಒಂದು ಇದು ನೋಡಿ. ಸೊ ನೋಡಿ ಅವರ ಒಂದು ಖುಷಿ ನೋಡಿ, ಅಪ್ಪು ಸರ್ನ ಮತ್ತೆ ನಾವು ಪಡ್ಕೊಂಡಿದ್ದೀವಿ ಅನ್ನೋ ಒಂದು ಖುಷಿ ಇದೆ ಅಲ್ಲ, ಎಲ್ಲ ಹೊಡಿತಾ ಇದ್ರು. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಯುವ ಮೂವಿ ನೋಡಕ್ಕೆ. ನೋಡಿ ಅದೇ ಎಷ್ಟೊಂದು ಜನಸಾಗರ ವೀರೇಶ್ ಥಿಯೇಟ್ರಲ್ಲಿ. ಇದು ಸಂಭ್ರಮ ಮೇಲೆ ಸಂಭ್ರಮ. ಜನ ನಿಜವಾಗ್ಲೂ ಖುಷಿ ಇದೆ ಅಲ್ಲ. ಇಷ್ಟು ದಿನ ಅಭಿಮಾನಿಗಳಿಗೆ ಹೊಟ್ಟೆ ಹಸಿವಿತ್ತು, ಇವಾಗ ಏನಪ್ಪಾ ಅಂದ್ರೆ ಹೊಟ್ಟೆ ಹಸಿವನ್ನ ನೀಗಿಸ್ಕೊಳಕ್ಕೆ ಈಗ ಬಂದಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಅಪ್ಪು ಸರ್ನ ನಾವು ಕಳ್ಕೊಂಡಿಲ್ಲ, ಯುವರಾಜ್ ಮೂಲಕ ನಾವು ಪಡ್ಕೊಂಡಿದೀವಿ. ಸೊ ಏನಪ್ಪಾ ಅಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದೆಷ್ಟೊಂದು ಕ್ರೌಡು, ಅದೆಷ್ಟೊಂದು ಇದು ಅಂತ. ಅಪ್ಪುಗೆ ಜೈ ಅಂತ ಓಕೆ, ಒಂದು ಸೆಕೆಂಡ್ ಹೇಳು. ಏನ್ ಹೇಳಪ್ಪ? ಇನ್ನೊಂದ್ಸಲ. ಜೈ ಅಪ್ಪು, ಜೈ ಅಪ್ಪು, ಜೈ ಯುವ ಬಾಸ್, ಜೈ ಒಬ್ಬತ್, ಸೂಪರ್. ಜೈ ಯುವ ಬಾಸ್. ಏನ್ ನಿನ್ನ ಹೆಸರು ಹೇಳು? ಲವೀಶ್. ಯವಿತ್, ಜೈ ಯುವ ಲವೀಶ್, ಬಾಸ್ ಅಂತ. ಜೈ ಯುವ ಬಾಸ್. ಜೈ ಒಬ್ಬತ್. ತುಂಬ ಚೆನ್ನಾಗಿದೆ. ಒಂದೇ ಮಾತನ್ನು ಹೇಳ್ಬೇಕಂದ್ರೆ ಸೂಪರ್ ಅಲ್ಲ. ಗಾಂಧಿನಗರದಲ್ಲಿ ಹವಾ ಸೃಷ್ಟಿ ಮಾಡಬೇಕಂದ್ರೆ ಮತ್ತೊಬ್ಬ ಅಣ್ಣವರು ಮೊಮ್ಮಗ ಥರ ಯುವರಾಜ್ ಕುಮಾರೇ ಇರಬೇಕು. ಅದು ಹವಾ ಸೃಷ್ಟಿ. ಓಕೆ, ನನ್ನ ಹೆಸರು ಹುಸೇನ್ ಬಾಷಿ ಅಂತ. ಮೇಡಮ್ ಅವ್ರನ್ನ ತುಂಬ ನೋಡ್ತಾ ಇದ್ದೀನಿ. ನಮ್ಮ ತವರು ಜಿಲ್ಲಾ ಕೊಪ್ಪಳದಲ್ಲಿ ಗಂಗಾವತಿಯಲ್ಲಿ ಪ್ರತಿಯೊಂದು ಕಟ್ಟಡಗಳು ನೋಡಿ ನಮಗೆ ಎಷ್ಟು ಸಂತೋಷ ಆಗಿದೆ. ಎಲ್ಲ ನ್ಯೂಸ್ಗಳು ನೋಡಿ ಎಲ್ಲ ಖುಷಿ ಪಡ್ತೀವಿ. ಹೆಂಗೆ ನಮ್ಮ ಕರ್ನಾಟಕದಲ್ಲಿ ಹಬ್ಬಗಳು ಯುಗಾದಿ, ದಸರಾ, ದೀಪಾವಳಿ ಅಂದರೆ ನಮ್ಮ ಮಾಸ್ಲು. ನಮ್ಮ ಪಟಾಕಿ ಯಾರ್ದನ್ನ ಹಾಕಿ ಅನ್ಸೋರು ನಾವು ಹೇಳೇ ಹೋಗ್ತಾರೆ. ಏನಂದರೆ ದೊಡ್ಡ ಮನೆ ಅಧಿಕಾರಿಗಳು ಸಂತೋಷ ಮಾಡ್ತಾರೆ. ಭಾಳ ಖುಷಿ. ಮೇಡಮ್ ಅವರು ಭಾಳ ಖುಷಿ. ಭಾಳ ತುಂಬ ಚೆನ್ನಾಗಿ ಎಲ್ಲ ಮಾಡ್ತಾರೆ. ತುಂಬ ರೀತಿ ನೋಡಿದ್ದೀವಿ. ಗಂಗಾವತಿಯಂತೂ ತುಂಬ ಸೂಪರ್. ಮೇಡಮ್ ನೀವು ನೋಡಿದ್ದೀವಿ. ನೀವು ನೋಡಿದ್ರೆ ಇಲ್ಲಿ ಇಷ್ಟೇ ಕಾಣ್ತಾರೆ. ಕಟ್ಟೋಟ್ ನೋಡ್ರೆ ಅಲ್ಲಿ ಗಂಟ ತೋರಿಸಿದ್ರು. ತುಂಬ ಖುಷಿ ಆಗಿದೆ. ತುಂಬ ಖುಷಿ. ಹ್ಯಾಪಿ. ಆಲ್ ದಿ ಬೆಸ್ಟ್ ಗುರುಗಳೇ. ತುಂಬ ಚೆನ್ನಾಗಿದೆ. ಫೈಟು, ಡ್ಯಾನ್ಸು, ಎಲ್ಲ ಆ್ಯಕ್ಟಿಂಗು, ವಾಯ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಂತ್ಕೊಂತಾರೆ ಅಂತ ಇದಿದೆ. ಅಪ್ಪು ಭಾಷೆ ಭರವಸೆ ಇದೆ. ಅಪ್ಪು ನೆರಳು ಇವರನ್ನು ಕಾಣ್ತಾ ಇದೆ ನಮಗೆ. ತಾತಾರ ಆಶೀರ್ವಾದ, ಅಪ್ಪಾಜಿ ಎಲ್ಲ ದೊಡ್ಡಪ್ಪರ ಆಶೀರ್ವಾದ, ಶಿವಣ್ಣರ ಆಶೀರ್ವಾದ, ಅಪ್ಪು ಸರ್ ಆಶೀರ್ವಾದ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಬೆಳೀತಾರೆ ಅಂದರೆ ಆಸೆ ನಮಗೂ ಇದೆ. ಬೆಳೀತಾರೆ. ತುಂಬ ಭರವಸೆ. ಯಾಕೆಂದರೆ ಇದು ಮೊದಲನೇ ಚಿತ್ರ ಅನ್ನಿಸ್ತಾನೆ ಇದೆ ನಮಗೆ. ಒಂದು 5-6 ಸಿನಿಮಾ ಮಾಡಿಬಿಟ್ಟಿದ್ದಾರೆ. ಆ ಬಾಡಿ ಲ್ಯಾಂಗ್ವೇಜು, ಆ ಮಾಸ್ಕ್, ಫೈಟ್ ಇರ್ಬೋದು, ಕಣ್ಣಲ್ಲಿ ಕದರ್ ಇರ್ಬೋದು, ಎಲ್ಲ ಒಂದು 10 ವಿಚಾರ ಮಾಡಿ ಬಂದಿರೋ ಎಕ್ಸ್ಪೀರಿಯನ್ಸ್ ಥರ ಕಾಣ್ತಾ ಇದೆ ನಮಗೆ. ಯಾಕೆಂದರೆ ನಮ್ಗೆ ಏನೋ ಹಿಂದೆ ದಿವಸ ನಮಗೆ ಒಂಥರ ಡಗ ಅಂತ ಇತ್ತು. ಹೆಂಗೋ ದೇವರು ಅಂತ ನಾವೆಲ್ಲ ದೇವ್ರ ಕೈ ಮುಟ್ಕೊಂಡು ಈಗ ಅದು ಸಾರ್ಥಕ ಅನ್ನಿಸ್ತಾ ಇದೆ. ಈಗ ಹೇಳ್ತಾ ಇದ್ದಾರೆ ನೋಡ್ಕೊಂಡ್ಬಂದಿರೋರು ಸರ್ ಫಸ್ಟ್ ಹಾಫ್ ಏನೋ ನೆಕ್ಸ್ಟ್ ಹಾಫ್ ಇನ್ನೂ ಸೂಪರ್ ಆಗಿದೆ ಅಂತ ಇದ್ದಾರೆ. ಎಕ್ಸೈಟ್ ಆಗಿದ್ದೀವಿ. ಇನ್ನೂ ನೋಡೋಕ್ಕೆ ಕುತೂಹಲ ಇದೆ. ಅಂದರೆ ಒಂದು ಭರವಸೆ ಅಂತೂ ಬಂತು. ಅಪ್ಪ ಆಯ್ತಪ್ಪ, ಅಣ್ಣವ್ರು ಒಂದು ಕೂಡಿ ನಮ್ಮನ್ನೆಲ್ಲ ಉಳ್ಸಕ್ಕೆ ಬಂದಿದೆ. ಅಪ್ಪು ಸರ್ ಹೋಗ್ತಾರೆ, ಅಣ್ಣವ್ರ ಆಶೀರ್ವಾದ ಹೋಗ್ತಾರೆ ಬಂದಿದೆ. ಸಾಕು ನಮಗೆ. ಇನ್ಮೇಲೆ
ಮೇಲೆ ಅಡಿಪಾಯ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಸಂತೋಷ್ ಆನಂದರಾಮ್ ಅವರು. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ನ ಕಟ್ಕೊಂಡು ಹೋಗ್ತೀವಿ ಅಭಿಮಾನಿಗಳು. ಯಾಕೆಂದರೆ ಬ್ರ್ಯಾಂಡ್ ಇರೋದು ಚೇಂಜ್ ಮಾಡೋಕ್ಕಲ್ಲ, ಮೈಂಟೈನ್ ಮಾಡೋಕ್ಕೆ. ನಮ್ದೊಂದೇ ಬ್ರ್ಯಾಂಡು, ನಾವು ಸತ್ರು ಆ ಬ್ರ್ಯಾಂಡೇ, ರಾಜವಂಶದ ಬ್ರ್ಯಾಂಡೇ ನಮ್ಮದು, ಅನ್ನೋರು ಬ್ರ್ಯಾಂಡ್ ನಮ್ಮದು. ಬ್ರ್ಯಾಂಡ್ ಇರೋದು ಚೇಂಜ್ ಮಾಡೋಕ್ಕಲ್ಲ, ಯಾರ್ಯಾರು ಏನಾದ್ರು ಚೇಂಜ್ ಮಾಡ್ತಾರೆ, ಅದು ನಾವು ಮೈಂಟೈನ್ ಮಾಡೋಕ್ಕೆ ನಾವಿದ್ದೀವಿ ರಾಜವಂಶದ ಫ್ರೆಂಡ್ಸ್. ಥ್ಯಾಂಕ್ ಯು. ನಮಗೆ ಅಪ್ಪು ಅಂತ ತುಂಬ ಬೇಜಾರಾಗಿತ್ತು. ಅಣ್ಣವ್ರ ವಂಶದಲ್ಲಿ ಯಾರಾದರೂ ಒಬ್ಬರು ಈ ಥರ ಬರಬೇಕಂತ, ಅದನ್ನು ಆ ಭರವಸೆನ ನಮ್ಮ ಯುವರು 100% ತಂದಿಟ್ಟಿದ್ದಾರೆ. ಚಿತ್ರರಂಗಕ್ಕೆ ಒಂದು ಒಳ್ಳೆ ಹೀರೋ. ನಾವು ಅವ್ರನ್ನ ಇವರೇ ಟೀಕೆ ಮಾಡ್ಕೊಂಡು ನಾವು ಬೆಳೆದವರು ಇಲ್ಲ, ಬೆಳೆಯೋರು ಇಲ್ಲ. ನಮ್ದೇನಿದ್ರು ರಾಜವಂಶ ಯಾವತ್ತಿದ್ರು ರಾಜವಂಶನೇ. ಅದನ್ನು ಹೇಳಿ ನಾವು ಯಾರ ಮೇಲೆ ಟೀಕೆ ಮಾಡೋಕ್ಕೆ ಹೋಗಲ್ಲ, ಮಾಡೋದು ಇಲ್ಲ ಬಿಡಿ. ಅವರು ಟೀಕೆ ಅದೇ ಅಪ್ಪವರು ಹೇಳಿದ್ದಾರೆ, ಆ ಥರ ನಾವು ಯಾರ ಮೇಲೂ ನಾವು ಹೇಳೋಕ್ಕೋಗಲ್ಲ. ಒಂದು ಯುವ ಒಂದು ಕಾನ್ಫಿಡೆನ್ಸ್ ಇತ್ತು, ಅದು 100% ಚಿತ್ರ ಬಂದಿದೆ. ರಾಜವಂಶದ ಮರ್ಯಾದೆ ನಾವು ಯಾರಿಗೂ ಬಗ್ಗಲ್ಲ, ಚೆಕ್ಕಲ್ಲ, ಹೆದರಿಕೊಳ್ಳಲ್ಲ. ಇವತ್ತು ದೊಡ್ಡ ಮನೆಯಿಂದ ಒಂದು ಸಿಂಹದ ಮರಿ ಬಿಟ್ಟಿದ್ದೀವಿ. ಇವತ್ತು ಆ ಸಿಂಹದ ಮರಿ ಕನ್ನಡ ನಾಡು ಇತಿಹಾಸ ಇದೆ, ಒಂದು ಸೃಷ್ಟಿಸಿದೆ. ಯಾರು ಏನೇ ಹೇಳಿ ಬಗ್ಗಲ್ಲ, ಚೆಕ್ಕಲ್ಲ. ದೊಡ್ಡ ಮನೆ. ನಾವು ಇವತ್ತು ದೊಡ್ಡ ಮನೇಲಿ ಹೆಂಗಿದ್ದೀವಿ ಅಂದರೆ ನಾವು ಒಂದು ತುಂಬು ಕುಟುಂಬ. ಯಾರು ತೀಟೆ ತಂಟಲ್ಲಿ ಹೋಗಲ್ಲ. ಆದರೆ ದೊಡ್ಡ ಮನೆ ವಿಷಯಕ್ಕೆ ಬಂದರೆ ನಾವು ಬಿಡಲ್ಲ. ಅದೊಂದು ಕಡಾಕ್ತೀವಿ. ಇವತ್ತು ದೊಡ್ಡ ಮನೆ ಬೆಳೀತಿದೆ. ಆ ಮಲೆ ಮಾದೇಶ್ವರ ಕೃಪೆ ಇವತ್ತು ಸಿಂಹದ ಮರಿ ಎತ್ಕೊಂಡಿದೆ ಅಂತ ಹೇಳೋಕ್ಕೆ ಒಂದು ಫೈಟ್ ಕೊಟ್ಟಿದ್ದಾರೆ. ಅದು ನಮ್ಮ ಅಪ್ಪು ಬಂದೋಡ್ದಂಗೆ ಆಗುತ್ತೆ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಯುವ ಬಂದು ಕರ್ನಾಟಕ ನಾಡಲ್ಲಿ ಇತಿಹಾಸ ಸೃಷ್ಟಿಸ್ತಾರೆ. ಇನ್ನು ಮುಂದೆ ಸೃಷ್ಟಿ ಮಾಡ್ತಾರೆ. ಜೈ ರಾಜವಂಶ. ಅಣ್ಣ ವಂಶದಲ್ಲಿ ಇವತ್ತವರೆಗೂ ಒಂದು ಥರ ಇತ್ತು. ಇವತ್ತಿಂದ ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ. ಈಗ ಸಂತೋಷ ಹೇಳಿದಂಗೆ ಇಡೀ ಕರ್ನಾಟಕ ಜನತೆಗಳು ಎಲ್ಲರೂ ಹಿಡ್ಕೊಂಡು ಈಚೆ ಹೋಗ್ಬೋದು. ಆ ಥರ ಹೆಮ್ಮೆ ಪಡಬೇಕು. ಜೈ ಅಪ್ಪು ಬಾಸ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಅಶ್ವಿನಿ ಮರಮರ್ಗೆ, ಯಾಟ್ರಿಕರ ಶಿವಣ್ಣಂಗೆ, ನಂಜುಂಡಿ ಕಲ್ಯಾಣ ರಾಘಣ್ಣಂಗೆ, ಅಪ್ಪ ಬಾಸ್ಕೆ, ಯುವ ಬಾಸ್ಕೆ, ವಿನಯ್ ಬಾಸ್ಕೆ, ಪಾರ್ವತಮ್ಮ ಅವ್ರಿಗೆ, ರಾಜವಂಶಕ್ಕೆ ಶಿವರಾಜ್ ಕುಮಾರ್ಗೆ, ದೊಡ್ಡ ಮನೆಗೆ. ಆ್ಯಕ್ಚುಲಿ ತುಂಬ ಖುಷಿ ನನಗೆ. ಮೊದಲಾಗಿ ಹೇಳ್ತೀನಿ, ನೀವು ತಿಳ್ಕೊಂಡು ಸ್ವಲ್ಪ ದೂರ ಮಾಡ್ತೀನಿ. ಅಷ್ಟೇ ಮಾಡ್ತಿದ್ದೀನಿ ಮೇಡಮ್, ನೀವು ಇನ್ಸ್ಪಿರೇಷನ್ ಆಗೋಕ್ಕೆ. ಸೊ ಇಲ್ಲಾಂದರೆ ಈ ಟ್ಯಾಟು ಎಲ್ಲ ನಾನು ಹಾಕಿಲ್ಲ. ಲಾಸ್ಟ್ ನಮಗೆ ನಿಂತು ತೋರಿಸು ಅವ್ರದ್ದು ಅಂತ, ಪವರ್ ಸ್ಟಾರ್ದು ಅಂತ. ಅದಾದಮೇಲೆ ಯುವ ಅಂತ 23ನೇ ತಾರೀಕು ಇದು ಏನಕ್ಕಾಗಿದೆ ಅಂತಂದರೆ, ನಮ್ಮ ಹೊಸಕೋಟೆ ಲಾಂಚ್ ಆಗಿರೋ ದಿನ ಅವತ್ತು ಹಾಕಿರೋ ಡೇಟ್ ಇದು 29ನೇ ಡೇಟ್ ಅಲ್ಲ. ಯಾಕಂದರೆ ಫಿಲಮ್ ರಿಲೀಸ್ ಆದಮೇಲೆ ಏನೋ ಚೆನ್ನಾಗಿದೆ ಅಂತ ಹೋಗ್ಬಿಟ್ಟು ಡೇಟ್ ಹಾಕೋದಲ್ಲ. ಯಾಕೆಂದ್ರೆ ಮುಂಚೆನೇ ಒಬ್ಬರನ್ನ ಇಷ್ಟಪಟ್ಟಿದ್ದೀವಿ ಅಂತಂದರೆ ಆ ಇಷ್ಟನ ನಾವು ಬೇರೆ ಥರ ನೋಡ್ಕೊಂಡು ಹೋಗ್ತೀವಿ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಏನಾಯಿತು ಅಂತಂದರೆ, ಈ ಫಿಲಮ್ಮು ಇವಾಗ ರಿಲೀಸ್ ಆಗಿದ ತಕ್ಷಣ ಥಿಯೇಟ್ರ್ ಮುಂದೆ ಬ್ಲ್ಯಾಕ್ ಓದಿದಂಥ ನಮ್ಮ ಮೀಡಿಯಾ ಸ್ನೇಹಿತರುಗಳು ಹಾಕಿದಾಗ ಕೆಲವೊಬ್ಬರು ಇದ್ದಾರೆ. ನಾನು ಇವಾಗಲೇ ಹೇಳ್ತೀನಿ, ಅವ್ರು ದರ್ಶನ್ ಸರ್ ಫ್ಯಾನ್ ಆಗಿರೋಕ್ಕಾಗಲಿ, ಸುದೀಪ್ ಸರ್ ಫ್ಯಾನ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕಂತಂದರೆ ದರ್ಶನ್ ಸರ್ ಯಾವತ್ತೂ ಹೇಳಿಲ್ಲ. ಯುವ ಸರ್ ಫಿಲಮ್ದು ಶೂಟಿಂಗ್ ಬಂದುಬಿಟ್ಟು ವಿಶ್ ಮಾಡಿಬಿಟ್ಟು ಹೋಗಿದ್ದಾರೆ. ಇವಾಗಲೇ ಹೇಳ್ತೀನಿ, ಸುದೀಪ್ ಸರ್ ಫ್ಯಾನ್ ಆಗೇ ಮಾತಾಡ್ತಾ ಇದ್ದೀನಿ. ಆದರೆ ಅವ್ರು ಯಾರೋ ಗೊತ್ತಿಲ್ಲ, ಯಾವುದೋ ಬೇರೆ ನಂಗೆ ಅನಿಸ್ತಾ ಐತೆ, ಇವಾಗ ಅನಿಸ್ತಾ ಐತೆ ಬೇರೆ ಇಂಡಸ್ಟ್ರಿಯಿಂದ ಬಂದುಬಿಟ್ಟು ಬೇಕು ಅಂತ ಕನ್ನಡ ಇಂಡಸ್ಟ್ರಿ ಹೊಡೆಯೋಕ್ಕೋಸ್ಕರ ಕೆಲವೊಂದು ಕಮೆಂಟ್ ಆಗ್ತಾವ್ರೆ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ಅಪ್ಪು ಸರ್ ಅಭಿಮಾನಿಗಳು ಎಲ್ಲರಿಗೂ ಪ್ರೀತಿ ಕೊಡೋರು. ಅಂಥವ್ರ ಬಗ್ಗೆನೇ ನೀವೆಲ್ಲ ಇಷ್ಟೊಂದು ಕೆಟ್ಟದಾಗಿ ಮಾತಾಡೋಕ್ಕಾಗುತ್ತೆ ಅಂತಂದರೆ, ಹಾಗಾದರೆ ನೀವು ತಂದೆ ತಾಯಿ ಜೊತೆ ಎಲ್ಲ ಹೆಂಗ್ರಿ ಮುಖ ನೋಡ್ಬಿಟ್ಟು ಬರ್ತೀರಾ? ನೀವೆಲ್ಲ ದರ್ಶನ್ ಸರ್ ಫ್ಯಾನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವಾಗಲೂ ಹೇಳ್ತೀನಿ, ದರ್ಶನ್ ಸರ್ ಅಂದರೆ ಅಭಿಮಾನ ಐತೆ ನನಗೆ. ನಾನೊಬ್ಬ ಕನ್ನಡ ಸಿನಿಮಾನ ಅಭಿಮಾನಿ. ನಾನು ಪ್ರೀತಿಸ್ತೀನಿ, ಮುದ್ದಿಸ್ತೀನಿ ಕನ್ನಡ ಸಿನಿಮಾ ಅಂತಂದರೆ. ಆಮೇಲೆ ಯುವ ಫಿಲಮು ಇವಾಗ ಬಂದು ಹೊರಗಡೆ ನಮಗೊಂದು ಇದಿತ್ತು, ಯಾರೋ ಹೇಳ್ತಾ ಇದ್ರು ಕಾಲರ್ ಎತ್ಕೊಂಡು ಓಡಾಡ್ಬೋದು ಅಂತ. ಫಸ್ಟ್ ಹಾಫ್ ಆಗಿರೋದಷ್ಟೇ, ಇನ್ನೂ ಮುಗ್ದಿಲ್ಲ. ಆದರೆ ಒಂದೊಂದು ಫೈಟು ಅಪ್ಪು ಸರ್ನಂತೂ ನೆನೆಸ್ಕೊಂಡಿಲ್ಲ, ಸತ್ಯ ಹೋಗಿ ಹೇಳ್ತೀನಿ. ಯಾಕಂದರೆ ಯುವ ಸರ್, ಯಾಕಂದರೆ ಅಪ್ಪು ಸರ್ ರಾಜ್ಕುಮಾರ್ ಮಗನಾಗಿ ಬಂದರು. ಆದರೆ ಹೋಗ್ಬೇಕಂದ್ರೆ ಅಪ್ಪು ಸರ್ ಆಗಿ ಶಾಶ್ವತ ಅಜರಾಮರ ಅಂತೀವಿ. ಹಾಗೆ ಯುವ ಸರ್ ಒಂದು ಹೇಳ್ತಾರೆ, ಅದ್ರಲ್ಲಿ ಒಂದು ಡೈಲಾಗ್ ಐತೆ, ಬ್ರ್ಯಾಂಡ್ ಚೇಂಜ್ ಆಗಿದ ತಕ್ಷಣ ಬೇರೆ ಬ್ರ್ಯಾಂಡ್ ಎಲ್ಲ ಆಗಲ್ಲ, ನಾವು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋರು. ಅದು ಯುವ ಸರ್ ಜೈ ಕರ್ನಾಟಕ ಬಂದ ತಕ್ಷಣ ಹೇಳ್ತೀವಿ.
ಆಯ್ತಾರೆ. ಅಣ್ಣವ್ರು ಅವತ್ತು ಆಮೇಲೆ ಶಿವಣ್ಣ, ಆಮೇಲೆ ಅಪ್ಪು ಸರ್, ಇವಂದೇ ಹವ ಇವುದೆಲ್ಲ ಇದೆ. ಯುವ ಹವ ಅಂತ ಏನು ಹೇಳ್ಕೊಬೋದು. ಯುವ ಅಪ್ಡೇಟ್ ಆಗಿದ್ದಾರೆ, ಫ್ಯೂಚರ್ ಆಗಿ ಯುವ ನಿಲ್ತಾರೆ. ಮತ್ತು ಈ ಅಭಿಮಾನಿಗಳನ್ನೆಲ್ಲರೂ ಒಂದು ಆಸೆ ಇತ್ತು, ಮತ್ತು ನೋವಿತ್ತು. ಅಪ್ಪು ಸರ್ ಇದ್ದಾಗ ಸ್ವಲ್ಪ ಫೈಟಲ್ಲಿ ಏನು ಮಾಡ್ತಾರೆ ಅಂತ. ಯುವ ನಾನಿದ್ದೀನಿ, ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಅವರು ಸ್ಟೇಜ್ ಮೇಲೆ ಹೇಳಿದ್ದಾರೆ. ಸಿನಿಮಾ ಮುಖಾಂತರ ನಮ್ಮೆಲ್ಲರದ್ದು ಭಾವನೆ ಇತ್ತಲ್ಲ, ಅದು ನಿರಾಸೆ ಮಾಡಿಲ್ಲ. ನಾನು ನಿಮ್ಗೆ ಕೊಟ್ಟಿದ್ದೀನಿ ಅಂತ, ನಿಮ್ಗೆ ಉಳಿಸಿದ್ದೀನಿ ಅಂತಾರೆ. ನಿಮ್ಮ ಆಸೆ ಆಕಾಂಕ್ಷೆಯನ್ನು ಈಡೇರಿಸೋಕ್ಕೆ ನಾನು ಬಂದಿದ್ದೀನಿ ಅಂತ ಅಣ್ಣವರು ಅಪ್ಪು ಇವರು ಯುವ ಮುಖಾಂತರ ಬಂದವ್ರೆ. ಇಲ್ಲಿ ಯುವ ಬಂದಿದ್ದಾರೆ. ಯಾವುದೇ ರೀತಿಯ ಅಭಿಮಾನಿಗಳು ಎಲ್ಲರೂ ಕೂಡ ಅಣ್ಣವ್ರನ್ನ ಅಪ್ಪನ ಶಿವಣ್ಣನ ನಾವು ನೋಡ್ಬೋದು. ಯುವ ಮುಖಾಂತರ ಮಾಡಿದ್ದಾರೆ. ಅವ್ರ ಉಪ್ಪು, ಸ್ಟೈಲು, ಮತ್ತು ಪ್ರತಿಯೊಬ್ಬರು ಕೂಡ ಫ್ಯಾಮಿಲಿಗೆ, ಕ್ಲಾಸ್ಗೆ, ಮಾಸ್ಗೆ ಎಲ್ಲರಿಗೂ ಇಷ್ಟ ಇದ್ದಾರೆ ಯುವ. ರಾಘಣ್ಣ, ಪುನೀತಣ್ಣ, ಇವಾಗ ಯುವನ. ಯಾಕಂದರೆ ದೊಡ್ಡ ಮನೆನ ಯಾರು ಮೀರ್ಸೋಕ್ಕಾಗಲ್ಲ. ದೊಡ್ಡ ಮನೆಯಲ್ಲಿ ಮತ್ತೆ ಸಿನಿಮಾದ ಮನೆ ಹುಟ್ಟಿ ಬಂದಿದ್ದಾನೆ. ಪುನೀತ್ ಸಾರ್ ಇಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ. ಆದರೆ ರಾಜ್ಕುಮಾರಲ್ಲಿ ನೋಡ್ತಾ ಇದ್ದೀವಿ. ಜೈ ಪುನೀತ್ ರಾಜ್ಕುಮಾರ್ಗೆ, ಪುನೀತ್ ರಾಜ್ಕುಮಾರ್ಗೆ. ಕನ್ನಡ ಇಂಡಸ್ಟ್ರಿಯಲ್ಲಿ ರಾಜ್ಕುಮಾರ್ ಕುಟುಂಬಕ್ಕೆ ಯಾರು ಅಡ್ಡಿ ಇಲ್ಲ, ಯಾರು ಬರೋದಿಲ್ಲ. ಜೈ ಪುನೀತ್ ರಾಜ್ಕುಮಾರ್ಗೆ, ಜೈ ಡಾಕ್ಟರ್ ರಾಜ್ಕುಮಾರ್ಗೆ. ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಯುವ. ಇನ್ಮೇಲೆ ನಡೆಯೋದೇ ರಾಜ ಎನ್ಸೋದು ಅವ. ಸೆಲೆಬ್ರೇಷನ್ ಎಲ್ಲ ಜನ ನೋಡ್ತಾ ಇದ್ದೀರಾ. ಸೆಲೆಬ್ರೇಷನ್ ನೋಡ್ತಿದ್ರೆ Bangalore office, back to Toronto. Very good. I ಬ್ಯಾಂಗ್ಳೂರ್ ಪ್ಲಾಸ್ ನಾನು ಹೇಳ್ತಾರ ನಮ್ದು ಜನ ಇಲ್ಲಿ ನಮ್ದು ಕೃಷಿ ಬರ್ತದೆ ಯುವ ಇವಂಟು ಪುನೀತ್ ರಾಜ್ಕುಮಾರ್ ವೆರಿ ಗುಡ್ ಇವಂಟು ಕೆಟ್ಟ ಕಾಮೆಂಟ್ ಮಾಡ್ತಾರೆ ಅಭಿಮಾನಿಗಳು. ಕೋಜವಂಶ ರಾಜವಂಶ ಬಗ್ಗೆ ಕೋಜವಂಶ ಅಂತಾರೆ. ಅವ್ರೇನು ಸಹಜವಂಶ ಇರುವಲ್ಲ. ನಾವು ರೆಕಾರ್ಡ್ ಬ್ರೇಕ್ ಮಾಡಕ್ಕೆ ಬಂದಿರೋದು ಯುವ. ಸುಮ್ಮನೆ 200 ಕೋಟಿ 300 ಕೋಟಿ ಅನ್ನಬಾರ್ದು. ಅಪ್ಪ ಬಾಸು ಯುವ ಬಾಸು ನೋಡಿ ಅವನಮ್ಮನ ಏನು ಕಿತ್ತಾಗಲ್ಲ. ಎಂಟ್ರಿ ಕೊಟ್ಟದು ಯುವ ಯಾವನು ಮಾತಾಡಂಗಿಲ್ಲ. ಜೈ ಅಪ್ಪು ಬಾಸ್ಗೆ, ಜೈ ಅಪ್ಪು ಬಾಸ್ಗೆ.
ನಮ್ಮ ಅಪ್ಪು ಬಾಸ್ ಅವ್ರದ್ದು 29ನೇ ತಿಂಗಳು ಪುಣ್ಯಸ್ಮರಣೆ. ಮತ್ತು ಇನ್ನೊಂದು ಡಬಲ್ ಧಮಾಕ್ ಏನಪ್ಪ ಅಂತಂದ್ರೆ ನಮ್ಮ ಯುವರಾಜ್ ಕುಮಾರ್ ಅವ್ರದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದ್ರ ಪ್ರಯುಕ್ತ ನಮ್ಮ ಎಲ್ಲ ಅಭಿಮಾನಿಗಳಿಗೆ ಪದವಿ ವಿತರಣೆ ಮಾಡ್ತಾ ಇದ್ದೀನಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪುನೀತ್ ರಾಜ್ಕುಮಾರ್ಗೆ, 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 ಶಿವರಾಜ್ಕುಮಾರ್ಗೆ ಎಲ್ಲ ಲೈನಾಗ ಒಬ್ಬರೇ ತಗೊಂಡು ಹೋಗ್ತಾರೆ. ಒಬ್ಬರೇ ತಗೊಳ್ರಿ ಲೈನ್ ಚೆನ್ನಾಗಿದೆ ಸರ್. ಮೂವಿ ಹೆಂಗಿತ್ತು? ಅಪ್ಪು ಇಸ್ ಬ್ಯಾಕ್. ಅಪ್ಪು ಇಸ್ ಬ್ಯಾಕ್ ಸರ್, ಹೇಳಿ. 100 days. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್. ಫೈಟ್ ಚೆನ್ನಾಗಿದೆ, ಆಮೇಲೆ ಆ್ಯಕ್ಟಿಂಗು ಚೆನ್ನಾಗಿದೆ ಯುವರಾಜ್ ಅವರು. ಸೂಪರ್ ಸೂಪರ್, ಯುವ ಆ್ಯಕ್ಟಿಂಗ್ ಸೂಪರ್. ಸರ್ ಮೂವಿ ಚೆನ್ನಾಗಿತ್ತು. ಸೂಪರ್ ಆಗಿದೆ. ಸೂಪರ್ ಮೂವಿ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಮೂವಿ ಸೂಪರ್ ಸರ್. ಮೂವಿ ಯಾವ ಥರ ಇತ್ತು? ಸೂಪರ್. ಮೂವಿ ಯಾವ ಥರ ಇತ್ತು? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಸೂಪರ್ ಮೂವಿ. ಸೂಪರ್ ಮೂವಿ. ಯೂತ್ಸ್ ಎಲ್ಲ ಬಂದು ನೋಡಬೇಕು, ಒಳ್ಳೆ ಮೆಸೇಜ್ ಇದೆ. ಅಪ್ಪೋರು ಹಂಗೆ ಇನ್ನೊಂದ್ಸಲಿ ಕಣ್ಮುಂದೆನೇ ಬಂದ್ಬಿಟ್ರು. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಮೂವಿ ಯಾವ ಥರ ಅನಿಸ್ತು? ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ಸೂಪರ್ ಮೂವಿ. ಮೂವಿ ಯಾವ ಥರ ಇತ್ತು? ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಸರ್ ಮೂವಿ ಯಾವ ಥರ? ಸೂಪರ್ ಆಗಿದೆ. ಮೂವಿ ಯಾವ ಥರ ಇತ್ತು? ಸೂಪರ್ ಆಗಿದೆ. ಸೂಪರ್ ಆಗಿದೆ. ನೈಸ್ ಮೂವಿ. ಸೂಪರ್ ಆಗಿದೆ. ಸರ್ ಮೂವಿ ಚೆನ್ನಾಗಿದೆ. ಸೊ ಮೂವಿ ಯಾವ ಥರ ಇತ್ತು? ಮೂವಿ ಯಾವ ಥರ? ಚೆನ್ನಾಗಿದೆ. 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 ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ. ಕಾಲರ್ ಮೇಲೆ ಎತ್ಕೊಂಡ್ಬರ್ಬೇಕು. ಸರ್ ಮೂವಿ ಯಾವ ಥರ ಇತ್ತು? ಚೆನ್ನಾಗಿದೆ. ಸೂಪರ್ ಹಿಟ್ ಮೂವಿ, ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಬೇಕು, ನೋಡಿದರೆ ಅವ್ರ ಅಭಿಪ್ರಾಯ ಗೊತ್ತಾಗುತ್ತೆ. ಭಾಳ ಫೀಲಿಂಗ್ ಪಿಕ್ಚರು, ತುಂಬ ಚೆನ್ನಾಗಿದೆ. ಎಲ್ಲ ನೋಡಬೇಕು, ಜನಗಳು ಭಾಳ ಇಷ್ಟಪಡಬೇಕು. ಯಾಕಂದರೆ ಹುಡುಗರನ್ನ ಬೆಳೆಸಬೇಕು, ಯುವಕರನ್ನೆಲ್ಲ ಬೆಳೆಸಬೇಕು. ತುಂಬ ಚೆನ್ನಾಗಿದೆ, ತುಂಬ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೋಡ್ಬೋದು, ಬಂದು ಮತ್ತೊಮ್ಮೆ ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಪವರ್ ಸ್ಟಾರ್ ಹೆಸರು ಉಳಿಸೋಕ್ಕೆ ಇವರೊಬ್ರು ಇದ್ದಾರೆ. ತುಂಬ ಸೂಪರ್ ಆಗಿತ್ತು. ಸೆಕೆಂಡ್ ಪವರ್ ಸ್ಟಾರ್. ಸೂಪರ್ ಆಗಿದೆ ಮೂವಿ. 100 days ಪಕ್ಕ. ತುಂಬ ಚೆನ್ನಾಗಿದೆ ಫಿಲಮ್ಮು. ಆಕ್ಷನ್ ಫಿಲಮ್ ನೋಡ್ದಂಗೆ ಆಯ್ತದೆ. ತುಂಬ ಡ್ಯಾನ್ಸು, ಸ್ವಲ್ಪ ಫೈಟ್ಸ್ ಎಲ್ಲ ಚೆನ್ನಾಗಿದೆ. ನೋಡ್ಬೋದು ಫಿಲಮ್ಮು. ತುಂಬ ಆಕ್ಷನ್ ಫಿಲಮ್ ಥರ ಕಾಣುತ್ತೆ. ಥ್ಯಾಂಕ್ಸ್. ತುಂಬ ಚೆನ್ನಾಗಿತ್ತು ಮೂವಿ. ಅಪ್ಪ ಮಗಂದು ಸ್ಟೋರಿ ಲೈಟ್ ಚೆನ್ನಾಗಿದೆ. ಇದು ಎಲ್ಲರೂ ಬಂದು ನೋಡಲೇಬೇಕು. ಎಲ್ಲರೂ ಬಂದು ನೋಡಿ
ಪುನೀತ್ ರಾಜ್ಕುಮಾರ್ಗೆ ಜೈ. ತುಂಬ ಚೆನ್ನಾಗಿದೆ ಮೇಡಮ್. ಯುವ ಫಿಲಮ್ ಸೂಪರು, 100 ಡೇಸ್ ಗ್ಯಾರಂಟಿ ಮೇಡಮ್, ಮಿಸ್ಸೇ ಇಲ್ಲ. ಫ್ಯಾಂಟಾಸ್ಟಿಕ್ ಮೇಡಮ್. ತುಂಬ ಚೆನ್ನಾಗಿದೆ, ಸೂಪರ್, ತುಂಬ ಚೆನ್ನಾಗಿ, ತುಂಬ ಚೆನ್ನಾಗಿ. ಚೆನ್ನಾಗಿದೆ ಮೂವಿ, ಸೂಪರ್ ಚೆನ್ನಾಗಿದೆ ಮೇಡಮ್. ಸರ್ ಅದರಲ್ಲಿ ಸಾರಿ ಮೂವಿ ಆಗಲೇ ಚೆನ್ನಾಗೈತೆ. ಒಂದು ಸರಿ ನೋಡಿದ್ದೀನಿ, ಇದು 3ನೇ ಸರಿ ನೋಡ್ತಾ ಇರೋದು. ಅದರಲ್ಲೂ 29ನೇ ತಾರೀಕು ಒಂದು ಪವರ್ ಕಟ್ ಆಗಿತ್ತು. ಇವತ್ತು 29, ಇವತ್ತಿಂದ ಇನ್ನೊಂದು ಪವರ್ ಸ್ಟಾರ್ಟ್ ಆಗೈತೆ ದೊಡ್ಡ ಮನೆಯಲ್ಲಿ. ಇದು ಕ್ರೇಜ್ ಅಂದರೆ ಆ್ಯಕ್ಚುಲಿ ನಿಜವಾಗ್ಲೂ ಸೂಪರ್ ಮೂವಿ. ಪ್ರತಿಯೊಬ್ಬರಿಗೂ ಇನ್ಸ್ಪೈರ್ ಆಗೋಂಥ ಮೂವಿ ಇದು. ಪ್ರತಿಯೊಬ್ಬ ಯೂತ್ಸ್ಗಾಗಲಿ ಒಂದು ಫ್ಯಾಮಿಲಿಗೂ ನೋಡ್ಕೊಂಡು ಕೂತ್ಕೊಳ್ಳೋ ಅಂಥ ಮೂವಿ ಇದು. ಸೂಪರ್ ಮೂವಿ, ಸೂಪರ್ ಡೂಪರ್ ಮೂವಿ. ಜೈ ಪವರ್ ಸ್ಟಾರ್. ಫ್ಯಾಮಿಲಿ ಬಗ್ಗೆ ತುಂಬ ಜನ ಹಿಂದೆ ತುಳಿಬೇಕಂತ ತುಂಬ ಓಡಾಡ್ತಾ ಇದ್ದಾರೆ. ಅವ್ರು ಏನೇ ಇದ್ದರೂ ಈ ಫಿಲಮ್ ನೋಡಿದ್ಮೇಲೆ ತುಳಿಯೋಕ್ಕೆ ಟ್ರೈ ಮಾಡಲಿ. ಏನಾದರೂ ಇದ್ದರೆ ಮುಂದೆ ಅವ್ರು ನೋಡ್ಕೋತಾರೆ. ಇದ್ರ ಮೇಲೆ ಜೈ ರಾಜವಂಶ.
ಮಾಡ್ಕೊ ಬರ್ರಿ. ಇಲ್ಲ ಮಾಡಿದ್ವಿ, ಕವರ್ ಮಾಡಿದ್ವಿ. ಮೇಡಮ್ ಅದೇನಿಲ್ಲ ಮೇಡಮ್, ನಮ್ಮ ದೇವರು ಅಭಿಮಾನಿಗಳು ನಾವು. ನಮ್ಮ ದೇವರು ಯಾವ ರೀತಿ ನಮ್ಮ ಕಾರ್ಯಕ್ಕೆ ತೋರಿಸ್ಕೊಟ್ಟಿದ್ರು ಅವ್ರ ಅಭಿಮಾನಿಗಳು ನಾವು ಹಂಗೆ ನಡೀತೀವಿ. ಅವ್ರು ಹೇಳಿರೋದಷ್ಟೇ, ಅಂಥವ್ರಿಗೆ ನಿಮ್ಮ ಕೈಲಾಗಿದ್ದು ಊಟ ಕೊಟ್ಟಿದ್ದು, ನಮ್ಮ ಕೈಲಾಗಿದ್ದು ಇವಾಗ ಸಾರ್ವಜನಿಕರಿಗೆ ನೀರಿನ ಪ್ಯಾಕೇಜ್ ಇದೆ, ಪಲಾವ್ ಎಲ್ಲ ಹಾಕಿದ್ದೀನಿ. ನಮ್ಮ ಅಪ್ಪ ಬಾಸ್ ಹೇಳ್ಕೊಡೋದಷ್ಟೇ, ಇರೋವರೆಗೂ ನಮ್ಮ ಕೈಲಾಗಿದ್ದು ದಾನ ಧರ್ಮ ಮಾಡಬೇಕು, ನೇತ್ರದಾನ ಮಾಡಬೇಕು, ರಕ್ತದಾನ ಮಾಡಬೇಕು ಅಂತ ಹೇಳಿದರೆ ನಮ್ಮ ಕೈಲಾಗಿದ್ದು ಮಾಡ್ತಾ ಇರ್ತೀವಿ. ಇವತ್ತು ನಮಗೆ ಎರಡು ಡಬಲ್ ಧಮಾಕ ಏನು ಅಂತಂದರೆ, ನಮ್ಮ ಅಪ್ಪ ಬಾಸ್ 29 ತಿಂಗಳು ಸ್ಮರಣೆ ಇವತ್ತು. ಪ್ರತಿ ತಿಂಗಳು ಅವ್ರು ಎಷ್ಟೆಲ್ಲ ಅನುದಾನ ಮಾಡ್ತಾರೆ. ನಾವು ಅಲ್ಲೇ ನಮ್ಮ ಮಾಗಡಿಗೂರಲ್ಲಿ ಅನುದಾನ ಮಾಡಿ ಮುಗಿಸ್ಕೊಂಡು ಇಲ್ಲಿರೋ ಪಬ್ಲಿಕ್ ಎಲ್ಲ ಕೊಡಬೇಕು. ಯಾಕೆ ಅಂತಂದರೆ ಯುವರಾಜ್ ಕುಮಾರ್ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಅದ್ರ ಉಪಯುಕ್ತ ಇಲ್ಲಿರೋ ಪಬ್ಲಿಕ್ ಎಲ್ಲ ಅಪ್ಪ ಯುವರಾಜ್ ಕುಮಾರ್ ಹೆಸರಲ್ಲಿ 4 ದಿನ ಊಟ ಕೊಡಬೇಕು. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಪವಾರು 29 ಯಾವ ರೀತಿ ನಮ್ಮ ಪವಾರು ಹೋಗಿದ್ದು ಅಂತಂದ್ರೆ ಯುವರಾಜ್ ಕುಮಾರ್ ಮುಖಾಂತರ 29ನೇ ತಾರೀಕು ಬರ್ತಾ ಇದ್ದಾರೆ. ಕನ್ನಡ ಚಿತ್ರರಂಗನ ಆಳ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾನಿಂದ ಸೆಲೆಬ್ರಿಟಿಸ್ಕೊಂಡು ನೋಡಿ ತುಂಬ ಜನ ಖುಷಿಯಾಗಿದ್ದಾರೆ. ಮಾಧ್ಯಮದವ್ರು ಇರ್ಬೋದು ಮತ್ತು ಸೆಲೆಬ್ರಿಟಿಗಳು ನೋಡ್ಬಿಟ್ಟು ತುಂಬ ಖುಷಿಯಾಗಿದ್ದಾರೆ. ನಮಗಂತೂ ತುಂಬ ಖುಷಿ ಆಗ್ತಾ ಇದೆ. ನಾವು ತುಂಬ ಯಾವಾಗ ನೋಡ್ತೀವಿ, ಯಾವಾಗ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೋಡ್ಬಂದು ಆಮೇಲೆ ನಿಮ್ಗೆ ಇಂಟ್ರ್ಯೂ ಕೊಡ್ತೀವಿ. ಟಿಕೆಟ್ ಬೇಕಂತೆ. ಟಿಕೆಟ್ ಒಂದು ಟಿಕೆಟ್ ಇಸ್ಕೊಡ್ತಾರೆ, ಕೊಡ್ತಾರೆ ನಾವು. ಅದು ಇವಾಗ ನೋಡ್ಬೇಕಂತ ಬಂದಿದ್ದೆ, ಅವ್ರು ಹೇಳ್ತಾ ಇದ್ದಾರೆ ನೋಡ್ಬೇಕಂತ ಬಂದು ಆಸೆ ಬಿದ್ದ ಬಂದಿದ್ದೆ. ಇವಾಗ ನಾವು ಅರ್ಜೆಂಟ್ ಒಂದು ಟಿಕೆಟ್ ಅವರು ಚೆನ್ನಾಗಿ ಕುಡಿದ ಥರ ಬೆಳಿಬೇಕು ಅವರು ಕೂಡ. ಇವಾಗ ಯುಗಾದಿ ಹಬ್ಬ ಯಾವತ್ತಿದೆ ಮೇಡಮ್? ರೀಸೆಂಟಾಗಿ ನಮಗೆ ಅಭಿಮಾನಿಗಳಿಗೆಲ್ಲ ಇವತ್ತು ಯುಗಾದಿ ಹಬ್ಬ. ಅದಕ್ಕೋಸ್ಕರ ಯುಗಾದಿ ಹಬ್ಬನ ಇಡೀ ಕರ್ನಾಟಕದಲ್ಲಿ, ಬರೀ ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆ ಇದೆ ಆ ಜಿಲ್ಲೆಗಳಲ್ಲಿ ಅಪ್ಪು ಅವ್ರ ಫ್ಯಾನ್ಸ್ ಇರ್ಬೋದು, ಅಣ್ಣವ್ರ ಫ್ಯಾನ್ಸ್ ಇರ್ಬೋದು, ಶಿವಣ್ಣ ಫ್ಯಾನ್ಸ್ ಏನಿದ್ದೀವಿ ನಾವು, ಇವತ್ತು ದೊಡ್ಡ ಮನೆಗೆ ಒಂದು ದೊಡ್ಡ ಕಿರೀಟ ಸಿಕ್ಕಿದಂಗೆ ನಮಗೆ ಯುವ ಅವರು ಬಂದಿದ್ದಾರೆ. ಅವರು ಏನಂದರೆ ಎಲ್ಲರೂ ಮಾತಾಡ್ತಾರೆ ತುಂಬ, ಆದರೆ ನಮ್ಮ ಬಾಸು ಪವರ್ ಸ್ಟಾರ್ ಕೆಲಸ ಮಾಡಿದ್ರು, ಅದೇ ಥರ ಅವ್ರ ಮಗ ಇವತ್ತು ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿರೋದನ್ನ ನೋಡಿ ಬಂದು ನಾವು ಕಮೆಂಟ್ ಕೊಡ್ತೀವಿ, ಕಮೆಂಟ್ ಮಾಡೋರಿಗೆಲ್ಲ ಉತ್ತರನೂ ಕೊಡ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ. ಇನ್ನೊಂದು ಅರ್ಧ ಗಂಟೆ ಸ್ಟಾರ್ಟ್ ಆಗುತ್ತೆ ಫಿಲಮು. ಅದಾದಮೇಲೆ ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಕೆಳಗಡೆ ಎಲ್ಲ ನೋಟಿಸ್ ಮಾಡ್ಕೊಳ್ಳಿ. ಆ ಕಮೆಂಟ್ಗೆ ಉತ್ತರ ಇನ್ನೊಂದು ಅರ್ಧ ಗಂಟೆ. ನಾವು JP ನಗರದಲ್ಲಿರೋದು, JP ನಗರದಲ್ಲಿ 6 ಗಂಟೆ ಶೋ ಸ್ಟಾರ್ಟ್ ಆಗಿದೆ. ನಾನು ಅಲ್ಲಿ ಹೋಗ್ಬೋದಾಗಿತ್ತು, ಆದರೆ ಮೇನ್ ಥಿಯೇಟ್ರಿಗೆ ಬಂದು ನೋಡ್ಬೇಕನ್ನೋದು ನನ್ನ ಆಸೆ ಇತ್ತು. ಯಾಕಂದರೆ ಗೋಸ್ಟು ಇಲ್ಲೇ ನೋಡಿದ್ದೆ, ನಮ್ಮ ಬಾಸು ಇದನ್ನೇ ಇದು ನೋಡಿದ್ದೀನಿ. ಯಾಕಂದರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇನ್ನೊಂದು ಓಪನ್ ಹೇಳ್ತೀನಿ, ದಯವಿಟ್ಟು ಸ್ಟಾರ್ ವಾರ್ನ ಬಿಡಿ. ನೀವೇನೇ ಸ್ಟಾರ್ ವಾರ್ ಮಾಡಿದ್ರು, ನೀವೇನೇ ಮಾಡಿದ್ರು ದೊಡ್ಡ ಮನೆ ಮುಂದೆ ಯಾರೂ ಬೆಳೆಯೋಕ್ಕಾಗಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕಕ್ಕೆ ಒಂದೇ ಇರೋದು ದೊಡ್ಡ ಮನೆ. ಹೆಂಗೆ ಮೈಸೂರು ಅರಮನೆ ಹೆಂಗಿದೆ, ಮೈಸೂರಲ್ಲಿ ಕರ್ನಾಟಕಕ್ಕೆ ನಮ್ಮ ಕನ್ನಡಿಗರಿಗೆ ಒಂದೇ ಮನೆ ಇರೋದು, ಅದು ದೊಡ್ಡ ಮನೆ. ಅವ್ನು ಯಾವನೋ ಒಬ್ಬ ಹೇಳಿದ ತಗ್ಗು, ಅವ್ನು ಓಪನ್ ಆಗಿ ಹೇಳ್ತಿದ್ದೀನಿ ಆ ತಗಡಿಗೆ. ಅರ್ಥ ಪಕ್ಕದ ಮನೆ, ಎದುರುಗಡೆ ಮನೆ, ಹಿಂದೆಗಡೆ ಮನೆ, ಮುಂದೆಗಡೆ ಮನೆ, ಆಲ್ಮೋಸ್ಟ್ ಇನ್ನೊಬ್ಬರಿಗೆ ಭೂದೀಪ ಮನೆನೂ ಕಟ್ಕೊಂಡಿರುತ್ತೆ ನಮ್ಮ ದೊಡ್ಡ ಮನೆ. ಅದು ಅರ್ಥ ಮಾಡಿಕೊಂಡು ಅವ್ರು ಸುಮ್ಮನೆ ಇರ್ತಾರೆ. ಯಾವುದೋ ಅವಿವೇಕಿಗಳು ಬೇರೆ ಬೇರೆ ಥರ ಮಾಡ್ತಾರೆ. ಸ್ಟಾರು ಪವರ್ ಸ್ಟಾರ್ ಒಬ್ಬರೇ, ಇದು ಯಾವ ಸ್ಟಾರ್ ಇಲ್ಲ. ಮೈಂಡಲ್ಲಿ ಫಿಕ್ಸ್ ಆಗಿ ಸ್ಟಾರು ಒಬ್ಬರೇ ಪವರ್ ಸ್ಟಾರ್. ಆ ಸ್ಟಾರ್ನ ಬಿಟ್ಟರೆ ನೆಕ್ಸ್ಟ್ ಸ್ಟಾರು ನಮ್ಮ ಪವರ್ ಸ್ಟಾರ್ಗೆ ಮಗ, ಮೆಗಾ ಪವರ್ ಸ್ಟಾರು. ಇದು ಊಟೆಲ್ಲ ಮುಂದೆ ಬರಲ್ಲ. ನೆಕ್ಸ್ಟು ಮಾತಾಡ್ತೀನಿ, ಫಿಲಮ್ ನೋಡಿ ಮಾತಾಡ್ತೀನಿ.